ನರಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ತೋಟದ ಮಣ್ಣಿನ ಬಗ್ಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದು ನನ್ನ ತೋಟದ ಒಂದು ಫಲವತ್ತಾದ ಭಾಗ. ಅರಿಶಿನ ನೋಡ್ಬೋದು, ಇದು ತೆಂಗು ನೋಡ್ಬೋದು. ಈ ಸೆಪ್ಟೆಂಬರ್ 1ಕ್ಕೆ 3 ವರ್ಷ ಆಗುತ್ತಿದ್ದು. ಒಂದು 10 ಅಡಿ ಆಗಲೇ ಬಂದುಬಿಟ್ಟಿದೆ ಗರಿ ಅಲ್ಲಿಂದ ಹಿಡಿದು 10 ಅಡಿ ಮೇಲೆ ಬಂದಿದೆ. ಆ್ಯಕ್ಚುಲಿ 10-12 ಬಂದಿದೆ ಇಲ್ಲಿ. ಸೊ ಬುಡದಪ್ಪ ನೋಡ್ಬೋದು ನೀವು, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಬುಡ ಕಾಣುತ್ತಾ. ಸೊ ಅರಿಶಿನ ನೋಡ್ಬೋದು, ಅಡಿಕೆ, ಪೆಪ್ಪರ್, ಜಾಯಿಕಾಯದು. ಸೊ ಇಲ್ಲೆಲ್ಲ ನನ್ನ ಮಣ್ಣು ನೋಡಿದ್ರೆ ಗೊತ್ತಾಗೋಗುತ್ತೆ ಫಲವತ್ತತೆ ಆಗಿರೋದು. ಎಕ್ಸಾಂಪಲ್ ಇದು ನೋಡಿ, ಇಲ್ಲಿ ನಾನು ಈ ಗೊಬ್ಬರದ ಗಿಡ ಇದೆಯಲ್ಲ, ಈ ಸೊಪ್ಪನ್ನೆಲ್ಲ ಕಡಿಸಿ ಇಲ್ಲಿ ಹಾಕಿರೋದು. ಝೂಮ್ ಕಾಣಿಸ್ತಿದೆಯಲ್ಲೋ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಈಗ ಕಾಣಿಸ್ಬೋದು ನಿಮಗೆ. ಎಲ್ಲ ಅಲ್ಲಿ ಬಿದ್ದು 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 ಕೊಳ್ತಿ 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 ಮಣ್ಣು ಹೀಗಾಗುತ್ತೆ. ಮೊನ್ನೆ ಮಳೆ ಬಂದಿದೆ ಇಲ್ಲಿ, ಆದರೂ ನೋಡಿ ಒಂಥರ ಜೇಡಿ ಮಂತರ ಆಗಲ್ಲ, ನೀಟಾಗಿ ಹುದುದ್ರಾಗುತ್ತೆ. ಈ ವಾಸನೆ ನೋಡಿದ್ರೆ ಹೇಗಿದೆ ಅಂದರೆ ಆಲ್ಮೋಸ್ಟ್ ಕುಂಕುಮದ ವಾಸನೆ. ಕುಂಕುಮ ಅಂತ ಹೇಳೋಕ್ಕಾಗಲ್ಲ, ಒಂಥರ ಅದರದ್ದು ಮಣ್ಣಿನ ಸ್ಮೆಲ್ ಬರುತ್ತೆ, ಘಮ್ ಅಂತ ಆಗುತ್ತೆ ಆ ಸ್ಮೆಲ್. ಸೊ ತರತರಾವರಿ ಕಳೆಗಳು. ನೀವು ಇವಾಗ ಗರಿಕೆ ಕಾಣಲ್ಲ ನೋಡಿ ನಿಮಗೆ. ಗರಿಕೆ ಒಂದು ಟೈಮಲ್ಲಿ ತುಂಬ ಇತ್ತು ನನ್ನದ್ರಲ್ಲಿ. ಈಗ ಗರಿಕೆ ಎಲ್ಲ ಒಣಗಿ ಫುಲ್ಲಾಗೋಗಿದೆ. ತರತರಾವರಿ ಕಳೆಗಳು ಯಾವಾಗಲೂ ಹಾಕಿದ್ದು. ಸಿಹಿ ಗುಂಬಳಕಾಯಿ ಬಳ್ಳಿ ಎಲ್ಲೋ ಹೋಗ್ತಿರುತ್ತೆ. ಇದು ನೋಡಿ, ಇದೆಲ್ಲ ಸಿಹಿ ಗುಂಬಳಕಾಯಿ ಬಳ್ಳಿಗಳು. ಅರಿಶಿನ ಎಲ್ಲ ನೋಡಿದ್ರು ಅಲ್ಲಿ ಅರಿಶಿನ ಇದೆ. ಮತ್ತು ಈ ಯಾವುದೋ ಬಳ್ಳಿ ಕಳೆಗಳು. ಸೊ ತರತರಾವರಿ ಕಳೆಗಳಿದೆ. ಇದೆಲ್ಲ ಯಾವುದೋ ಒಂದು ಹಾಲು ಕಳೆ ಅಂತಾರೆ ನಮ್ಮ ಕಡೆ, ಮಿಲ್ಕ್ ವೀಡ್ ಅದು. ಸೊ ತರತರಾವರಿ ಕಳೆಗಳು. ಸೊ ಈಗ ನನಗೆ ಹೇಗೆ ಅನಿಸುತ್ತೆ ಅಂದರೆ, ನನ್ನ ಜಮೀನಲ್ಲೇ ಒಂದೊಂದು ಕಡೆ ಕಾಣುತ್ತೆ ನನಗೆ ಸ್ವಲ್ಪ ಫಲವತ್ತತೆ ಆಗದೇ ಇರೋ ಕಳೆಗಳು ನೋಡಿದ್ರೆ. ನಾನು ಅಲ್ಲಿ ಕಳೆಗಳು ನೋಡಿದ್ರೆ ಗೊತ್ತಾಗೋಗುತ್ತೆ ನನಗೆ. ಬರೀ ಗರಿಕೆಗಳಿರುತ್ತೆ ಅಲ್ಲಿ ನೋಡಿದ್ರೆ ನಿಮಗೆ, ಓಕೆ ಇಲ್ಲಿ ಇನ್ನೂ ಫಲವತ್ತತೆ ಆಗಿಲ್ಲ ಅಂತ ಖಂಡಿತ ಹೇಳ್ಬೋದು. ಫಲವತ್ತತೆ ಆಗಿರೋ ಕಡೆ ಎಲ್ಲ ಹಿಂಗಿರುತ್ತೆ ನೋಡಿ. ಅಥೇನಿಯಂ ತುಂಬ ಅಪರೂಪ, ಎಲ್ಲೋ ಒಂದು ಹಾಗೆ ಬಂದಾಗ ಹೀಗೆ ಕಟ್ ಮಾಡಿ ಹಾಕಿಬಿಟ್ರೆ ಹೀಗಿರುತ್ತೆ ನೋಡಿ. ಅಲ್ಲೂ ಅಷ್ಟೇ ಯಾವುದೋ ಬಳ್ಳಿ ಕಳೆಗಳು ತುಂಬ ಆಗಿದೆ. ಈಗ ಬಾಳೆ ಮರಿಗಳು ನೋಡ್ಬೋದು, ಅದು ಗೊನೆ ಬಿಟ್ಟಿದೆ. ಇದು ಕಾಫಿ, ಇಲ್ಲಿ ಕಾಫಿ ಕಾಣುತ್ತಾ, ಕಾಫಿ ಮೇಲೆ ಇದು ಕುಂಬಳಕಾಯಿ ಬಳ್ಳಿ ಹಬ್ಬಿಟ್ಟಿದೆ. ಆ ಕಾಫಿ ಇದು ನೋಡಿ, ಒಂಥರ ವಿಗರ್ ಅಂತಾರಲ್ಲ, ಹಸಿರಾಗಿದೆ ನೋಡಿ. ಇದು ಇನ್ಯಾವುದೋ ಥರ ಕಳೆಗಳು. ಬಾಳೆ ಮರಿಗಳನ್ನೆಲ್ಲ ಕಟ್ ಮಾಡಿ ಅಲ್ಲೇ ಹಾಕಿರ್ತೀವಿ. ಸೊ ಅದು ಕಳೀತಿರುತ್ತೆ. ಇದು ನಂಜನಗೂಡು ರಸಬಾಳೆ, ಇದು ಕಂದು ಹಾಕಿದ್ದು. ಆದಷ್ಟು ಇಲ್ಲಿ ಹೀಗೆ ಅರಿಶಿಣನೇ ಕವರ್ ಆಗಿರುತ್ತೆ. ಎಲೆ ಕಳೆಗಳು, ಇಲ್ಲಿ ಬಾಳೆ ಹೂ ಬಿದ್ದಿದೆ ಅಂದರೆ ಇಲ್ಲೆಲ್ಲೋ ಗೊನೆ ಬಿಟ್ಟಿರಬೇಕು. ಇಲ್ಲಿ ಗೊನೆ. ಸೊ ಹಾಗೆ ಗೊತ್ತಾಗತ್ತೆ ಬಾಳೆ ಎಷ್ಟು ಹೈಟ್ ಆಗಿದೆ ಅಂದರೆ ಗೊನೆ ಎಲ್ಲಿ ಬಿಟ್ಟಿದೆ ಅಂತಲೇ ಗೊತ್ತಾಗಲ್ಲ. ಇದು ನೋಡಿ, ಚಂದ್ರಗಿರಿ ಕಾಫಿ 1.5 ವರ್ಷ ಏನೇನೂ ಎದ್ದಿರಲಿಲ್ಲ ಇದು. ಈಗ ನೋಡಿ, ಈಗ ಆಲ್ಮೋಸ್ಟ್ ಒಂದು 3.5 ಅಡಿ ಆಗಿದೆ ಇದು ನೋಡಿ. ಬಾಳೆ ಎಲೆ ಅಲ್ಲೇ ಬಿದ್ದು ಅಲ್ಲೇ ಕೊಳೆಯುತ್ತೆ. ಒಳ್ಳೆ ಪೊಟ್ಯಾಶ್ ಕೊಡುತ್ತೆ ನಮ್ಮ ಅಡಿಕೆಗೆ ಬೇಕಾಗಿರೋದು. ಇದೆಲ್ಲ ಗ್ಲಿರಿಸಿಡಿಯ ಎಲೆ, ಒಳ್ಳೆ ನೈಟ್ರೋಜನ್ ಕೊಡುತ್ತೆ. ಸೊ ಇಡೀ ಜಮೀನು ಹೀಗಾಗಿಬಿಟ್ರೆ ಏನೇನೂ ತೊಂದರೆ ಇರೋಲ್ಲ. ಮತ್ತು ಈ ಗೊಬ್ಬರದ ಗಿಡದ ಕಡ್ಡಿ ಎಲ್ಲ ನೋಡಿ, ನಾನು 3 ತಿಂಗಳ ಹಿಂದೆ ಕಡಿಸಿದಾಗ ತುಂಬ ದಪ್ಪಾಗೋಗಿತ್ತು ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ನಲ್ಲ, ಅದ್ರ ಕಡ್ಡಿಗಳು ನಿಧಾನಕ್ಕೆ ಕಳಿಯುತ್ತೆ.
ಇದೇ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಆಗೋದು ಅಟ್ ದ ಎಂಡ್ ಆಫ್ ದ ಡೇ. ಮೈಕ್ರೋಬ್ಸ್ಗೆಲ್ಲ ದಿನನಿತ್ಯ ಊಟ. ತುಂಬ ಬೇಗ ಕಳಿಯೋವಂಥ ಕಳೆಗಳಂದರೆ ಹೇಗೆ ಅಂದರೆ, ನಮ್ಮ ಇದರಲ್ಲಿ ಪಾಯಸ ತಿಂದರೆ ಶುಗರ್ ರಶ್ ಆಗುತ್ತಲ್ಲ, ಹಾಗೆ ಮೈಕ್ರೋಬ್ಸ್ಗೆ ಅವಕ್ಕೇನು ಬೇಕು ಸೂಕ್ಷ್ಮ ಜೀವಾಣುಗಳಿಗೆ ಅಂದರೆ ಸಸ್ಟೈನ್ಡ್ ಫುಡ್, ಸಸ್ಟೈನ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಇದು ನಿಧಾನಕ್ಕೆ ಕಳಿಯೋದ್ರಿಂದ ಅವಕ್ಕೆ ತಿಂಗಳಾನ್ಗಟ್ಟಲೆ ಊಟ. ಇದಕ್ಕೆಲ್ಲ ನಂದು ಫಲವತ್ತತೆಗೆ ಕಾರಣ ಜೀವಾಮೃತ ಮತ್ತು ಈ ಸ್ಪ್ರಿಂಕ್ಲರಲ್ಲಿ ನೀರು ಹಾಕೋದ್ರಿಂದ ಎಲ್ಲ ಕಡೆ ನೀರು ಬರುತ್ತೆ. ಸೊ ಅದು ಚೆನ್ನಾಗಿ 3 ವರ್ಷ ಆಗ್ತಾ ಬರುತ್ತೆ. ಇನ್ನೊಂದು 10 ದಿನದಲ್ಲಿ 3 ವರ್ಷ ಆಗುತ್ತೆ ನಾನು ತೋಟಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಪೆಪ್ಪರ್ ನೋಡ್ಬೋದು, ಕಾಳು ಮೆಣಸು, ಇದು ಪಣಿಯೂರು ಒಂದು ವೆರೈಟಿದು ಬಾಳೆ, ಅಡಿಕೆ ಎಲ್ಲ ದಪ್ಪ ಆಗ್ತಿದೆ, ಪಟ್ಟೆ ಹೊಡಿತಿದೆ. ಸೊ ಅದೇ ಇದು ತೋರಿಸೋಣ ಅಂತ ಮಾಡಿದೆ. ಟೆಕ್ನಿಕಲಿ ಫಾರೆಸ್ಟ್ ಫ್ಲೋರ್ ಅಂತಾರಲ್ಲ, ತೋಟದ ಇದು. ಇಲ್ಲಿ ಏನು ಬ್ರಷ್ ಕಟ್ರ್ ಹೊಡಿತೀರಾ ನೀವು, ಏನು ಕಳೆ ತೆಗಿತೀರಾ? ಫಸ್ಟ್ ಆಫ್ ಆಲ್ ತೊಂದರೆ ಏನೂ ಆಗ್ತಿಲ್ಲ ನನಗಂತೂ. ಒಂದು ಕಡೆ ಅರ್ಥ ಮಾಡ್ಕೋಬೋದು. ತುಂಬ ಎಷ್ಟೋ ಜನ ಹೇಳ್ತಾರೆ ಸೊಂಟದ ಗಾತ್ರಕ್ಕೆ ಅಥವಾ ಭುಜದ ಗಾತ್ರಕ್ಕೆ ಕಳೆ ಬಂದುಬಿಡುತ್ತೆ, ಹೆಂಗೆ ನಡೆಯೋದು, ಅಲ್ಲಿ ಬ್ರಷ್ ಕಟ್ರ್ ಹೊಡಿಲೇಬೇಕು. ಖಂಡಿತ ನಂದ್ರಲ್ಲಿ ಇಷ್ಟೇ ಬರೋದು. ನನ್ನ ಕಾಲು ನೋಡಿ, ನನ್ನ ಕಾಲು ರೆಫರೆನ್ಸ್ಗೆ ಇಷ್ಟರಲ್ಲಿದೆ, ಆರಾಮಾಗಿ ನಡಿಬೋದು. ಏನು ಬ್ರಷ್ ಕೊಟ್ಟರು ಹೊಡಿತಿಲ್ಲ ಅಥವಾ ಏನು ಕಳೆ ಕಳಿಸ್ತೀನಿ ನಾನು. ಯಾವಾಗಲೋ ಒಂದು ಸತಿ ಕಳೆ ಕಳಿಸೋದು ಯಾವಾಗ ಅಂದರೆ, ಇದು ನೀನು ಗರ್ಕೆ ಅಂತೀನಿ, ತುಂಬ ಪಾರ್ಥೇನಿಯಂ ಮಂತ್ರ ಮಾತ್ರ ಕಳಿಸ್ತೀನಿ. ಇಲ್ಲದೇ ಇದ್ದರೆ ಏನಿಲ್ಲ, ಹಿಂಗೆ ಇರುತ್ತೆ. ನಾನು ಅರ್ಶಿನ ನೆಡುವಾಗ, ಗುಂಡು ನೆಡುವಾಗ್ಲೂ ನಾನು ಕಳೆ ಕಳಿಸಲ್ಲ. ಸೊ ಅಷ್ಟೇ. ಒಂದೊಂದು ಕಡೆ ನೋಡಿ ಈ ಥರ ಕಳೆಗಳು ಒಂದೊಂದು ಕಡೆ ಹೋದ ವರ್ಷವೂ ಬಂದಿತ್ತು, ಅದು ಒಂದೊಂದು ತಾನಾಗೆ ಸತ್ತೋಯ್ತು. ಇದು ಸ್ವಲ್ಪ ನಮಗೆ ಎತ್ತರ ಆಗುತ್ತೆ, ನಡೆಯೋಕ್ಕೆ ಹೆದರಿಕೆ ಆಗುತ್ತೆ. ಬಟ್ ಇದು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಬರುತ್ತೆ. ಇದು ಹೋದ್ಮೇಲೆ ನೆಕ್ಸ್ಟ್ ವರ್ಷ ಇಲ್ಲಿ ಬರಲ್ಲ ಇನ್ನು. ಸೊ ಇದು ಗುಂಪು ಬಾಳೆ ಥರ ಆಗ್ತದೆ, ಬಟ್ ನಾನು ಗುಂಪು ಬಾಳೆ ಥರ ಬಿಡಲ್ಲ. ಇದೇನು ಮಾಡ್ತೀನಿ, ಮರಿಗಳನ್ನೆಲ್ಲ ಕೆಡಿಸಿ ಒಂದು ಮರಿ ಬಿಟ್ಕೊಳ್ತೀನಿ. ಮೋಸ್ಟ್ಲಿ ಈ ಮರಿ ಬಿಟ್ಕೊಳ್ತೀನಿ. ನೋಡಿ ಈಗಾಗಲೇ ಅಷ್ಟು ಥರ ಆಗುತ್ತೆ. ಇದೆಲ್ಲ ಇಲ್ಲೇ ಬೀಳುತ್ತೆ. ಬಾಳೆ ಎಲೆಗಳು ನೋಡಿ ಇಲ್ಲಿ ಬಿದ್ದು ಹೆಂಗಾಗಿದೆ ನೋಡಿ. ನಾನಿನ್ನೂ ಮಣ್ಣೆ ತೊಗೊಂಡಿಲ್ಲ, ಘಮ್ ಅಂತ ವಾಸನೆ ಬರುತ್ತೆ ನೋಡಿ. ಇದರಲ್ಲಿ ಎಲೆಗಳು ಎಷ್ಟಿದೆಯೋ ಮಣ್ಣು ಅಷ್ಟೇ. ಮಣ್ಣಿಗಿಂತ ಜಾಸ್ತಿ ಎಲೆಗಳು, ಇದು ಆರ್ಗ್ಯಾನಿಕ್ ಮ್ಯಾಟ್ರ್ ಇದೆ. ನಮ್ಮ